ಅನುಗುಣವಾಗಿ ಬಹಳ ಚಲೋ ಬರೆದಾರ. ಸಾಧ್ಯವಾದರೆ ಓಡು, ಏನು ಸಾಧ್ಯವಾದರೆ ಓಡು, ಆಗಲಿಲ್ಲವೆಂದರೆ ನಡೆ. ಸಾಧ್ಯವಾದರೆ ಓಡು, ಆಗಲಿಲ್ಲವೆಂದರೆ ನಡೆ. ಅದೂ ಸಾಧ್ಯವಾಗದಿದ್ದರೆ ಉರುಳಿಕೊಂಡು ಆದರೂ ಹೋಗು. ಏನು ಉರುಳಿಕೊಂಡು ಆದರೂ ಹೋಗು, ಆದರೆ ಕದಲದೆ ಬಿದ್ದಿರಬೇಡ ಒಂದೇ ಕಡೆ. ಆದರೆ ಕದಲದೆ ಬಿದ್ದಿರಬೇಡ ಒಂದೇ ಕಡೆ. ಬಹುಶಃ ಇದನ್ನು ಒಂದು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಮನೆಯೊಳಗ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅಮ್ಮನಂತವ್ರು ಹುಟ್ಟುತ್ತಾರ ಅನ್ನೋದಕ್ಕ ಇದು ಸಾಕ್ಷಿ ಆಗಬೇಕಾಗ್ಯದ, ವೇದಿಕೆ ಅನ್ನೋದಕ್ಕ ಈ ಮಾತುಗಳನ್ನು ಹೇಳ್ತಿದ್ದೀನಿ. ಬಹಳ ನೋವಿನ ಸಂಗತಿ, ದುಃಖದ ಸಂಗತಿ. ಒಂದು ಕ್ಷಣ ಅವ್ರನ್ನ ನೆನೆಸ್ಕೊಂಡು ಬಿಟ್ರೆ ಸಾಕು, ಮೈ ರೋಮಾಂಚನ ಆಗ್ತದೆ. ಕಣ್ಣೀರೊಳಗ ತನ್ನಷ್ಟಕ್ಕೆ ತಾನೇ ಧಾರಾಕಾರವಾಗಿ ಕಣ್ಣೀರ ಕಪಾಳಕ್ಕೆ ಬರ್ತದೆ. ನೆನಪಲ್ಲಿರಬೇಕು, ಸಾಧಿಸುವವನ ಛಲ ಹೇಗಿರಬೇಕಾಗ್ಯದ ಅಂದ್ರೆ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕಾಗ್ಯದ. ಆ ಸಾಧಿಸುವವನ ಛಲ ಅವನ ಮನಸ್ಸಿನೊಳಗೆ ಹೆಂಗ ಗಟ್ಟಿಯಾಗಿರ್ಬೇಕಂತಲ್ಲ, ನಾನು ಸಾಧನೆ ಮಾಡುವವರೆಗೂ, ನಾನು ಸಾಧನೆಯ ಶಿಖರವನ್ನ ಏರುವವರೆಗೂ, ಅಕಸ್ಮಾತ್ ಯಮರಾಯನನ್ನ ಮುಂದೆ ಬಂದ ನಿಂತ ಅಂದ್ರ ಯಮರಾಯನಿಗೆ ಸಹಿತ ನಾವು ಹೆದರಿಸಿ ಕಳಿಸ್ಬೇಕಾಗ್ಯದ. ನನ್ನ ಸಾಧನೆ ಇನ್ನು ಕಂಪ್ಲೀಟ್ ಆಗಿಲ್ಲ, ನಡಿಲಿನ ಮನೆಗೆ ಅಂತ. ಇದೇ ಕಲಬುರಗಿ ಜಿಲ್ಲೆ, ಇದೇ ಜೇವರ್ಗಿ ತಾಲೂಕು, ಇದೇ ಕೋಬಾಳ ಗ್ರಾಮದೊಳಗೆ ಜನಿಸಿರುವಂಥ ಕುಟುಂಬ ನೆನಪಲ್ಲಿರಬೇಕು. ಇಡೀ ಸಮಾಜಕ್ಕೆ ಒಂದು ಕ್ಷಣ ನಾವೆಲ್ಲರೂ ತಲೆ ಎತ್ತಿ ನೋಡುವಂಥ ಸಾಧನೆ ಮಾಡಿದ ಶಿಖರವನ್ನ ಏರಿದ ಸಾಧಕಿಯ ಪರಿಚಯವನ್ನು ನಾನು ಮಾಡಿಕೊಡ್ತಿದ್ದೀನಿ. ಕೋಬಾಳದೊಳಗ ಶಾಲೆಯನ್ನ ಮುಗಿಸಿ 8 ಜನ ಹೆಣ್ಣು ಮಕ್ಕಳು, 7 ಜನ ಹೆಣ್ಣು ಮಕ್ಕಳು, ಓರ್ವ ಗಂಡು, 8 ಜನ ಮಕ್ಕಳನ್ನ ಪಡೆದುಕೊಂಡು ತಾಯಿ ತಂದೆಯರಿಬ್ಬರು ಕಲಬುರಗಿಗೆ ಹೋಗ್ತಾರೆ. ಕಲಬುರಗಿಯೊಳಗ ತಾಯಿ ಉಪಜೀವನಕ್ಕಂತ ಕಾಯಿಪಲ್ಯ ಮಾರ್ತಾಳ. ತಂದೆ ಉಪಜೀವನಕ್ಕಂತ ಟಾಂಗ ಹೊಡಿತಾನೆ. ನೀವೆಲ್ಲ ಟಾಂಗ ನೋಡಿರ್ಬೇಕು. ಶಾಣಬಸಪ್ಪನ ಗುಡಿ ಮುಂದೆ ಜಾತ್ರೆಯ ಸಮಯದೊಳಗೆ ಸುಮ್ಮನೆ 100 ನಿಂತಿರ್ತಾವೆ. ಆ ಟಾಂಗ ಹೊಡೆಯುವಂಥ ತಂದೆ, ಕಾಯಿಪಲ್ಯ ಮಾರುವಂಥ ತಾಯಿಗೆ 7 ಜನ ಹೆಣ್ಣು, ಓರ್ವನೇ ಗಂಡು, ಒಟ್ಟು 8 ಜನ ಮಕ್ಕಳನ್ನು ಪಡೆದುಕೊಂಡಿರುವ ತಂದೆ ತಾಯಿಗಳು ಒಂದು ಕ್ಷಣ ದಿಗ್ಭ್ರಾಂತರಾಗ್ತಾರೆ. ಕಾರಣ ಏನು ಅಂದ್ರೆ, ಒಂದು ದಿವಸ ಧಾರಾಕಾರವಾಗಿ ಮಳೆ ಸುರಿತಿರ್ತದೆ. ಸುರಿಯುವ ಘಳಿಗೆಯೊಳಗ ನೀರು ಆ ತಗಡಿನ ಶೆಡ್ಡಿನಿಂದ ತಟ್ಟೆಯೊಳಗೆ ಬೀಳುತ್ತದೆ. ಆ ನೀರು ಆ ತಗಡಿನ ಶೆಡ್ಡಿನಿಂದ ತಟ್ಟೆಯೊಳಗ ಪ್ರಸಾದ ಮಾಡುವ ಘಳಿಗೆಯೊಳಗ ನೀರು ಬೀಳುತ್ತದೆ. ಬಿದ್ದ ಘಳಿಗೆಯೊಳಗ 10ನೇ ತರಗತಿ ಪಾಸ್ ಮಾಡಿರುವಂಥವಳು ನಾನು ಹೆಚ್ಚಿನ ಅಭ್ಯಾಸವನ್ನ ಮಾಡೇತಿರಬೇಕು ಅಂತ ನಿರ್ಧಾರ ಮಾಡಿರ್ತಾಳೆ. ನಿರ್ಧಾರ ಮಾಡಿರುವಂಥ ಮಗಳಿಗೆ ಹೆಂಗಾದ್ರೂ ಮಾಡಿ ಸಾಲಿ ಕಲಿಸಲೇಬೇಕು ಅಂತ ತಂದೆ ತಾಯಿಗಳಿಬ್ಬರು ನಿರ್ಧಾರ ಮಾಡ್ತಾರೆ. ದುರಾದೃಷ್ಟ, ಮನೆಯೊಳಗ ರೊಕ್ಕ ಇಲ್ಲ. ಬಡತನವನ್ನೇ ಹಾಸು ಹೊತ್ತಿರುವ ಕುಟುಂಬ. ಇವತ್ತು ಜಗತ್ತಿನೊಳಗ ಬಡತನ ಕಲಿಸುವಂಥ ಪಾಠ ಯಾವ ವಿಶ್ವವಿದ್ಯಾಲಯಗಳು ಕಲಿಸಲ್ಲ ಅನ್ನುವಂಥ ಮಾತು ಜಾಹೀರಾಗ್ತದಲ್ಲೇ. ಹಾಗೆ ತನ್ನ 8 ಜನ ಮಕ್ಕಳನ್ನ ತಂದೆ ತಾಯಿಗಳು ಒಂದೇ ಸಮನೆ ಮುಖವನ್ನು ಒಂದು ಕ್ಷಣ ನೋಡಿ ಯೋಚಿಸ್ತಾರೆ. ಹೆಂಗಾದ್ರೂ ಮಾಡಿ ಸಾಲಿ ಕಲಿಬೇಕನ್ನುವ ಹಂಬಲ ಇರುವಂಥ ಇವಳಿಗೆ ನಾನು ಸಾಲಿ ಕಲಿಸಾತಿರ್ಬೇಕಂತ ಬಡತನವನ್ನೇ ಹಾಸು ಹೊದ್ದ ಆ ತಂದೆ ತಾಯಿಗಳು ಒಂದು ಕ್ಷಣ ಒಬ್ಬರಿಗೊಬ್ಬರು ಮುಖವನ್ನು ನೋಡಿದಾಗ ಆ ತಾಯಿ ಅರ್ಥಾತ್ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ರೊಕ್ಕ ಇಲ್ಲ ಅಂತ ಚಿಂತೆ ಮಾಡಬೇಡ, ನನ್ನ ಕೊರಳೊಳಗಿರುವ ತಾಳಿ ಮಾರಿದ್ರು ಆಯಿತು, ನಾನು ಸಾಲಿ ಕಲಿಸೇ ತೀರ್ತೀನಿ ಅಂತ
ತಾಯಿ ತನ್ನ ಕೊರಳೊಳಗಿರುವ ತಾಳಿಯನ್ನ ಮಾರಿ ಅವಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹುಬ್ಬಳ್ಳಿಯ KMC ಮೆಡಿಕಲ್ ಕಾಲೇಜಿನೊಳಗ ಮೆಡಿಕಲ್ ಸೀಟ್ ತಗೊಳ್ತಾರ. ಇವತ್ತು ರೊಕ್ಕಿದ್ದವರು ರೊಕ್ಕ ಕೊಟ್ಟು ತಗೊಂಡು